ಹೇಳ್ರಿ. ಏನು ಸರ್ ಮಿಂಚಿನ ಸಂಚಾರ ಹುಕ್ಕೇರಿ ಸರ್ ಏನು ಪ್ಲ್ಯಾನ್ ಸರ್? ಮಿಂಚೇನೇ ಇಲ್ಲ, ಮಿಂಚಿಗೆ ಯಾವಾಗಲೂ ಇರ್ತವೆ, ಹೊಸದೇ ಇಲ್ಲ. ಹುಕ್ಕೇರಿಗೆ 15 ವರ್ಷ ಬರತ್ತೀವಿ ನಾವು. ಒಂದು ಸಲ ತಹಶೀಲ್ದಾರ್ ಆಫೀಸು, ಒಂದು ಸಾರಿ ತಾಲೂಕ್ ಪಂಚಾಯತಿ ಇದ್ದೇ ಇರ್ತೀವಿ. ಈ ಸಾರಿ ಭಾಳ ಜನ ರಿಕ್ವೆಸ್ಟ್ ಇರ್ತೀವಿ ಅವ್ರದ್ದು, ನಮ್ಮಲ್ಲಿ ಬನ್ನಿ ನಮ್ಮ ಸಮಸ್ಯೆ ಪರಿಹಾರ ಮಾಡಂತ. ಇವತ್ತು ಬಂದಿದ್ದೀವಿ, ಸಮಸ್ಯೆಗಳನ್ನ ಹೇಳಿದ್ದಾರೆ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮ್ಯಾಗ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಪರ್ಮನೆಂಟ್ ಮೆಂಬರ್ಗೆ ಅವ್ರಿಗೆ ಆದೇಶ ಪತ್ರ ಕೊಡ್ತಾಯಿದ್ವಿ. ಇನ್ನೊಂದು ಕಡೆ ನಮ್ಮ ನಿರಂತರ ಜ್ಯೋತಿ ಇವತ್ತು ಚಾಲನೆ ಕೊಡ್ತಾಯಿದ್ವಿ. ಸೊ 3 ಕಾರ್ಯಕ್ರಮ ಇದ್ರಿ ಇವತ್ತು. ಹುಕ್ಕೇರಿ ಚುನಾವಣೆ ಏನಾದರೂ ಪ್ಲ್ಯಾನ್? ರಾಹುಲ್ ಅವರನ್ನ ಎನ್ಕರ್ಮರಿಗೆ ತಾವು ಹುಕ್ಕೇರಿ ಬರಬೇಕಂತ? ಇಲ್ಲ, ಆ ರೀತಿ ಏನಿಲ್ಲ. ಜನರ ಕೆಲಸ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದೆ, ಅದನ್ನ ಮೇಲೆ ಫುಲ್ಫಿಲ್ ಮಾಡಬೇಕಿದೆ, ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಈಗಾಗಲೇ CM ಅವ್ರು ಘೋಷಣೆ ಮಾಡಿದ್ದಾರೆ ಸರ್, ನಾನೇ 5 ವರ್ಷ CM ಇರ್ತಾನೆ ಅಂತ ಹೇಳಿ ಸರ್. ಕೆಲವೊಂದು ಕಡೆ ಮತ್ತೆ ಪಕ್ಷದಲ್ಲಿ ಅಸಮಾಧಾನ ಉಂಟಾಗಿದೆ ಅಂತ ಸರ್ CM ಅವ್ರು ಹೇಳಿಕೆ. ನಮಗೆ ಗೊತ್ತಿಲ್ಲ, ಅವ್ರು ಯಾರಿದ್ರೆ ನಮಗೆ ಯಾರು ಅಸಮಾಧಾನ ಬಗ್ಗೆ ಗೊತ್ತಿಲ್ಲ, ಹೇಳಿದ್ದಾರೆ ಅಷ್ಟೇ. ನಾನು ಕೇಳಿದ್ದೆ ಮಾಧ್ಯಮದಲ್ಲಿ. 5 ವರ್ಷ ಚರ್ಚೆ ಆಗಿದೆ ಸರ್ ಪಕ್ಷದಲ್ಲಿ. ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದೇನಾಗಿದೆ. ಮತ್ತು CM ಅವ್ರು ಹೇಳಿದ ಮ್ಯಾಗ ಅವರು ಆಗಿರ್ಬೋದು. ಅವರೇ ಹೇಳಿದ ಮ್ಯಾಗ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಅವ್ರು ಹೇಳಿದ್ದಾರೆ. ಅವರೇ ಮುಂದೆ ಇನ್ನೇನಿದ್ರೆ ನೀವು ಬೆಂಗಳೂರಲ್ಲೇ ಕೇಳಬೇಕು, ಮುಂಚೆ ಹೆಚ್ಚಿಗೆ ಬೇಕಾದರೆ. ಸರ್ ಇನ್ನೊಂದು ಸರ್, ರವಿಕುಮಾರ್ ಅವರು ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿರುವಂಥದ್ದು ಸರ್, ತಾವೇನು ಒತ್ತಾಯ ಮಾಡ್ತೀವಿ? ನಾವೇನು ಒತ್ತಾಯ ಮಾಡೋದಿಲ್ಲ. ಅವರು ಎಲ್ಲ ಬದಲಾವಣೆ ಆಗಿದೆ, 2ನೇ ಸಾರಿ ಆಗ್ತಾಯಿದೆ ಪದೇ ಪದೇ. ಸೊ ಇದೆಲ್ಲ ಆಗಬಾರ್ದು, ಸಾರ್ವಜನಿಕ ವಲಯದಲ್ಲಿರೋರು. ಸೊ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಅವ್ರು ಕೊಟ್ಟಿದ್ದಾರೆ ಸರ್, ಈಗಾಗಲೇ ನಾನು ಆ ರೀತಿ ಮಾತಾಡಿ ಎಲ್ಲ ಕಾಂಗ್ರೆಸ್ನವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಂತೇಳಿ ನೀನು ಮಾತಾಡಿದ್ದಾರೆ. ಇಲ್ಲ, ನೋಡೋಣ, ಅದು ಪೊಲೀಸರು ತನಿಖೆ ಮಾಡಲಿ, ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಸತ್ಯಾಂಶ. ಕಾದು ನೋಡೋಣ. ತಾವೇನು ಆಗ್ರಹ ಮಾಡ್ತೀರಿ ಸರ್ ಆ ರೀತಿ? ಆ ರೀತಿ ಆಗಬಾರ್ದು. ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇರ್ತೀವಿ. ಬದಲಾವಣೆ ನಮ್ಮಲ್ಲಿ ತಪ್ಪಾಗಿದ್ದರೆ ಬದಲಾವಣೆ ಮಾಡ್ಕೋಬೇಕು.